ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ಮಾಡುವ ವಿಧಾನವನ್ನು ಮುಂದೆ ನೋಡೋಣ. ಬೇಕಾದ ಸಾಮಗ್ರಿಗಳು: ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ದಿನಕ್ಕೊಂದು ಬಗೆಯ ಪದಾರ್ಥವನ್ನು ನಾವು ಮಾಡಿ ತಿನ್ನುತ್ತೇವೆ. ಇದು ಮಾವಿನ ಹಣ್ಣಿನ ಸಾಸಿವೆ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಅರ್ಧ ಕಡಿ ಫ್ರೆಶ್ ತೆಂಗಿನ ತುರಿ, ಅರಿಶಿನ 1/4 ಚಮಚ, ಸಾಸಿವೆ 1/4 ಚಮಚ, ಒಣಮೆಣಸು 1, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ನಾನಿಲ್ಲಿ 2 ಚಮಚ ತೆಗೆದುಕೊಂಡಿದ್ದೇನೆ, ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ ಚೂರುಗಳು ಇವಿಷ್ಟು ಒಗ್ಗರಣೆಗೆ ಬೇಕು. ಮಾಡುವ ವಿಧಾನವನ್ನು ನೋಡೋಣ. ಮಿಕ್ಸಿ ಜಾರನ್ನು ತೆಗೆದುಕೊಂಡು ತಾಜಾ ತೆಂಗಿನ ತುರಿ ಅರ್ಧ ಕಪ್, ಸಾಸಿವೆ 1/4 ಸ್ಪೂನ್, ಒಣಮೆಣಸು 1, ಅರಿಶಿನ 1/4 ಚಮಚ, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತರಿಯಾಗಿ ರುಬ್ಬಿಕೊಂಡು ಬರ್ತೇನೆ. ರುಬ್ಬಿದ್ದಾಗಿದೆ. ಈ ಥರ ಇರಬೇಕು. ಪೂರ್ತಿ ನುಣ್ಣಗೂ ಅಲ್ಲ, ಬಹಳ ತರಿನೂ ಅಲ್ಲ, ಹೀಗೆ ಇರಬೇಕು. ಇಲ್ಲಿ ನಾನು ಸಾಸಿವೆ ಮಾಡಲು 4 ಕಾಟು ಮಾವಿನ ಹಣ್ಣು ಅಥವಾ ಈ ಸಣ್ಣ ಸಣ್ಣ ಮಾವಿನ ಹಣ್ಣು, ಹುಳಿ ಸಿಹಿ ಎರಡೂ ಇರುತ್ತದೆ. ಇದರ ಮೇಲ್ಭಾಗವನ್ನು, ತೊಟ್ಟಿನ ಭಾಗವನ್ನು ಮೊದಲು ತೆಗೆದುಕೊಳ್ಳಬೇಕು. ಆನಂತರ ಸಿಪ್ಪೆ ಸುಲಿದು ಅದರ ರಸವನ್ನು ತೆಗೆದುಕೊಳ್ಳಬೇಕು. ಹೀಗೆ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಗೊರಟನ್ನು ಬೇರ್ಪಡಿಸಿ ಗೊರಟಿನ ರಸವನ್ನು ಕಿವುಚಿ ತೆಗೆಯಬೇಕು. ಹಾಗೆ ಸಿಪ್ಪೆಯ ರಸವನ್ನು ಕೂಡ ತೆಗೆದು ಸೇರಿಸಬೇಕು. ಈ ಮಾವಿನ ಹಣ್ಣಿನಲ್ಲಿ ಹಲವಾರು ಬಗೆಯ ಪದಾರ್ಥಗಳನ್ನು ಮಾಡಬಹುದು. ಈಗ ಮಾವಿನ ಹಣ್ಣಿನ ಸೀಸನ್. ಇದನ್ನು ಹೆಚ್ಚು ನಾವು ತಿನ್ನಬಹುದು. ಈಗ ರುಬ್ಬಿಟ್ಟುಕೊಂಡ ಮಸಾಲೆ ಜೊತೆಗೆ ಮಾವಿನ ಹಣ್ಣಿನ ರಸ ಮತ್ತು ಗೊರಟು ಸಮೇತ ಹಾಕುತ್ತೇನೆ. ಇದು ಮಾವಿನ ಹಣ್ಣಿನ ರಸವನ್ನೆಲ್ಲ ಹೀರಿಕೊಂಡು ಗೊರಟು ತುಂಬ ಚೆನ್ನಾಗಿರುತ್ತದೆ. ಸಿಪ್ಪೆಯಲ್ಲಿ ಇನ್ನೂ ರಸ ಉಳಿದಿದೆ, ಅದನ್ನು ಕೂಡ ಈಗ ಈ ಮಿಶ್ರಣಕ್ಕೆ ಸೇರಿಸುತ್ತೇನೆ. ಈಗ ಇದಕ್ಕೆ ಬೆಲ್ಲವನ್ನು ಸೇರಿಸುತ್ತಿದ್ದೇನೆ. ನಾನಿಲ್ಲಿ 2 ಚಮಚ ಜೋನಿ ಬೆಲ್ಲವನ್ನು ಸೇರಿಸಿದ್ದೇನೆ. ಮಾವಿನ ಹಣ್ಣು ಸಿಹಿ ಇರುವುದರಿಂದ ನಾನು ಇಲ್ಲಿ ಇಷ್ಟೇ ಬೆಲ್ಲವನ್ನು ಸೇರಿಸಿದ್ದೇನೆ. ಹುಳಿ ಇದ್ದರೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕಾಗುವುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ, ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ, ಮೆಣಸಿನಕಾಯಿ, ಒಗ್ಗರಣೆ ಸ್ವಲ್ಪ ಕೆಂಪಗಾಗಲಿ. ವಿಡಿಯೋ ಇಷ್ಟವಾದಲ್ಲಿ ಗೊತ್ತೇ ಇದೆಯಲ್ಲ ಫ್ರೆಂಡ್ಸ್, ಲೈಕ್, ಶೇರ್, ಕಮೆಂಟ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ಒಗ್ಗರಣೆಯನ್ನು ಮಾವಿನ ಹಣ್ಣಿನ ಸಾಸಿವೆಗೆ ಸೇರಿಸಿದರೆ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ಸವಿಯಲು ಸಿದ್ಧ. ಮಾವಿನ ಹಣ್ಣಿನ ಸಾಸಿವೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.